ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದಲ್ಲಿ ಆಟೋ ಚಾಲಕರು ಮತ್ತು ಮಾಲೀಕರ ಸಂಘದ ವತಿಯಿಂದ ಅದ್ದೂರಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಿದರು. ನಾಪೋಕ್ಲುವಿನ ಮಹಿಳಾ ಸಮಾಜದಲ್ಲಿ ಮಾಜಿ ಸೈನಿಕರ ಸಂಘದ ವಾರ್ಷಿಕ ಮಹಾಸಭೆ ನಡೆಯಿತು. ಕುಶಾಲನಗರ ವಾತ್ಸಲ್ಯ ಶಿಶುಪಾಲನಾ ಕೇಂದ್ರದ ವತಿಯಿಂದ ಮಕ್ಕಳ ದಿನಾಚರಣೆಯನ್ನು ಆಚರಿಸಿದರು. ಕುಶಾಲನಗರ ಪಟ್ಟಣದಲ್ಲಿ ಆಟೋ ಚಾಲಕರು ಮತ್ತು ಮಾಲೀಕರ ಸಂಘದ ವತಿಯಿಂದ ಅದ್ದೂರಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಿದರು. ಕುಶಾಲನಗರ ಪಟ್ಟಣದ ಆಟೋ ಚಾಲಕರು ಮತ್ತು ಮಾಲೀಕರ ಸಂಘದ ವತಿಯಿಂದ ಬಸ್ ನಿಲ್ದಾಣದ ಆವರಣದಲ್ಲಿ ಅದ್ದೂರಿ ಕನ್ನಡ ರಾಜ್ಯೋತ್ಸವ ಆಚರಣೆಗೆ ಧ್ವಜಾರೋಹಣ ಮೂಲಕ ಚಾಲನೆ ನೀಡಲಾಯಿತು. ಧ್ವಜಾರೋಹಣ ನೆರವೇರಿಸಿದ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಬಣದ ಜಿಲ್ಲಾಧ್ಯಕ್ಷರಾದ ಬಿಎ ದಿನೇಶ್ ಮಾತನಾಡಿ, ಕನ್ನಡ ನಾಡು ನುಡಿ ನೆಲ ಜಲ ಸಂರಕ್ಷಣೆ ನಮ್ಮ ಸಂಘಟನೆ ಯಾವತ್ತೂ ಮುಂದೆ ಇರುತ್ತದೆ. ಕನ್ನಡ ನಾಡು ನುಡಿ ಬಗ್ಗೆ ಹಲವಾರು ಸಂಘಟನೆಗಳು ಹೋರಾಟ ನಡೆಸುತ್ತಿವೆ. ಅದೇ ರೀತಿ ಆಟೋ ಚಾಲಕ ಸಂಘ ಕೂಡ ಕನ್ನಡ ಹಾಗೂ ಭುವನೇಶ್ವರಿ ತಾಯಿ ಸೇವೆಯಲ್ಲಿ ಮುಂದೆ ಇದ್ದು ಪ್ರತಿ ವರ್ಷ ಕನ್ನಡ ರಾಜ್ಯೋತ್ಸವನ್ನ 2 ದಿನಗಳ ಕಾಲ ಅದ್ದೂರಿಯಾಗಿ ಆಚರಣೆ ಮಾಡುವ ಮೂಲಕ ತಮ್ಮ ಕನ್ನಡ ಪ್ರೇಮವನ್ನ ಮೆರೆಯುತ್ತಿದ್ದಾರೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಉದ್ಯಮಿ ವಿಎನ್ ತೇಜಸ್ ನಾಗೇಶ್ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ಪ್ರತಿಯೊಬ್ಬರೂ ಕನ್ನಡ ಭಾಷೆ ಬಗ್ಗೆ ಅಭಿಮಾನ ಹಾಗೂ ಗೌರವವನ್ನು ಹೊಂದಬೇಕು. ಮನೆ ಮನದಲ್ಲಿ ಕನ್ನಡ ಭಾಷೆ ಬೆಳವಣಿಗೆಗೆ ಹೆಚ್ಚಿನ ಗಮನ ಹರಿಸಬೇಕು. ಆಟೋ ಚಾಲಕರ ಕನ್ನಡ ಸೇವೆ ಹಾಗೂ ಸಾಮಾಜಿಕ ಕಾರ್ಯ ಶ್ಲಾಘನೀಯ ಎಂದರು. ಆಟೋ ಚಾಲಕರು ಮತ್ತು ಮಾಲೀಕರ ಸಂಘದ ಅಧ್ಯಕ್ಷ ಕೃಷ್ಣ ದರ್ಶನ್ ಅಧ್ಯಕ್ಷತೆ ವಹಿಸಿದ್ದರು. ಇದೇ ಸಂದರ್ಭ ಹಿರಿಯ ಪತ್ರಕರ್ತರಾದ ಎಚ್.ಎಂ. ರಘುಕೋಟಿ, ಆಟೋ ಚಾಲಕರು ಮತ್ತು ಮಾಲೀಕರ ಸಂಘದ ಪ್ರಧಾನ ಕಾರ್ಯದರ್ಶಿ ಸಂತೋಷ್ ಕುಮಾರ್, ಖಜಾಂಚಿ ಮುನೀರ್, ಮಾಜಿ ಕಾರ್ಯದರ್ಶಿ ಮೂರ್ತಿ, ಮಂಜು ಬೆಳ್ಳುಳ್ಳಿ, ಕಾರು ಮಾಲೀಕರು ಮತ್ತು ಚಾಲಕರ ಸಂಘದ ಅಧ್ಯಕ್ಷ ಉದಯ್ ಕುಮಾರ್, ಕಂದಲ್ ಲಾರಿ ಟ್ರಾನ್ಸ್ಪೋರ್ಟ್ಸ್ ಅಧ್ಯಕ್ಷ ಸಿ.ಕೆ. ಮಹೇಶ್ ಮತ್ತಿತರರು ಪಾಲ್ಗೊಂಡಿದ್ದರು. ನಂತರ ಮೈಸೂರು ನಾರಾಯಣ ಆಸ್ಪತ್ರೆಯ ವೈದ್ಯರಾದ ಡಾಕ್ಟರ್ ಪೂರ್ಣಿಮಾ ನೇತೃತ್ವದಲ್ಲಿ ಆಟೋ ಚಾಲಕರಿಗೆ ಹಾಗೂ ಸಾರ್ವಜನಿಕರಿಗೆ ಉಚಿತ ಆರೋಗ್ಯ ತಪಾಸಣೆ ಹಾಗೂ ಇಸಿಜಿ ಪರೀಕ್ಷೆ ನಡೆಸಲಾಯಿತು. ರಾಜ್ಯೋತ್ಸವ ಅಂಗವಾಗಿ ನೆರೆದಿದ್ದ ಕನ್ನಡ ಅಭಿಮಾನಿಗಳಿಗೆ ಅನ್ನದಾನ ವ್ಯವಸ್ಥೆ ಕಲ್ಪಿಸಲಾಗಿತ್ತು. ಕೂಡ ಬಂದು ಪ್ರತಿಯೊಂದು ಫಂಕ್ಷನ್ ಕೂಡ ಕನ್ನಡ ಅಂತ ಬಂದಾಗ ನಮ್ಮ ಆಟೋ ಚಾಲಕರು ಮಾಲೀಕರು ಮೊದಲ ಕೈ. ಯಾವಾಗಲೂ ಕನ್ನಡನ ಬೆಳೆಸೋದು, ಕನ್ನಡನ ಉಳಿಸೋದು ಮೊದಲ ಆದ್ಯತೆ ನಮ್ಮ ಆಟೋದವರು. ಎಲ್ಲೇ ಹೋಗ್ಲಿ ಎಲ್ಲೇ ಬರಲಿ ಆಟೋದವ್ರಿಗೆ ಅಭಿಮಾನ ಇರುವಂಥದ್ದು ನಮ್ಮ ಕನ್ನಡದ ಮೌಲ್ಯದ ಮೇಲೆ, ಕನ್ನಡಿಗರ ಮೇಲೆ. ನಾವು ಇವತ್ತು ತುಂಬಾ ಖುಷಿ ಪಡುವಂತ ವಿಚಾರ ಅಂದ್ರೆ ಪ್ರತಿ ಒಂದು ಜಿಲ್ಲೆಯಲ್ಲೂ ಕೂಡ ಆಟೋದವ್ರನ್ನ ನೆನ್ಕೊಂಡು ಅವರ ಹೃದಯದಲ್ಲಿ ಇಟ್ಕೋಬೇಕು ನಾವು ಪ್ರತಿಯೊಬ್ಬರು ಕನ್ನಡಿಗರು. ಇವತ್ತು ಕನ್ನಡ ರಾಜ್ಯೋತ್ಸವ 70ನೇ ಕನ್ನಡ ರಾಜ್ಯೋತ್ಸವನ ಆಚರಣೆ ಮಾಡ್ತಾ ಇದ್ದಾರೆ. ಪ್ರತಿ ಜಿಲ್ಲೆಯಲ್ಲೂ ಕೂಡ ಆಟೋದವ್ರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಅದು ಅಲ್ಲದೆ ನಮ್ಮ ರಾತ್ರಿ ಹಗಲು ಕಾಣದೆ ನಿದ್ರೆನೂ ಮಾಡದೆ ನಮ್ಮ ಕನ್ನಡಿಗನ ಸೇವೆ ಮಾಡ್ತಾ ಇದ್ದಾರೆ ಅಂದ್ರೆ ಅದು ಆಟೋ ಚಾಲಕರು ಆಗ ಮಾಲೀಕರು. ನನ್ನ ಇವತ್ತು ಈ ಸ್ಟೇಜ್ಗೆ ಕರ್ಕೊಂಡ್ಬಂದು ನನಗೆ ಒಳ್ಳೆಯ ಒಂದು ಧ್ವಜಾರೋಹಣವನ್ನು ನೆರವೇರಿಸಿಕೊಡಕ್ಕೆ ಅವಕಾಶ ಮಾಡಿಕೊಟ್ಟಂತ ನಮ್ಮ ಕಿಟ್ಟಿಯವರಾಗಿರ್ಬೋದು, ನಮ್ಮ ಸಂಘಟನೆಯ ಉಪಾಧ್ಯಕ್ಷರಾದ ರಾಜಶೇಖರ್ ಗೌಡರು, ಆಮೇಲೆ ನಮ್ಮ ಗಣೇಶವರಾಗಿರ್ಬೋದು, ಆಮೇಲೆ ನಮ್ಮ ಜಯರಾಜ್ ಅವರಾಗಿರ್ಬೋದು, ಆಮೇಲೆ ನಮ್ಮ ತಾಲೂಕು ಅಧ್ಯಕ್ಷರಾದ ಶಿವರಾಗಿರ್ಬೋದು,
ನಾನು ಸ್ಟೇಜಲ್ಲಿ ಕೂತಿರಂತ ಎಲ್ಲರಿಗೂ ಅಭಿನಂದನೆ ಸಲ್ಲಿಸ್ತೇನೆ. ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಆಟೋದವರು ಮಾಲೀಕರಿಗೆ ನಮ್ಮಿಂದ ಎಲ್ಲಾ ಸಹಕಾರ ಸಿಗುತ್ತೆ. ಮತ್ತೆ ಎಲ್ಲ ಅವ್ರಿಗೆ ಏನೇನು ಕೆಲಸ ಕಾರ್ಯಗಳಾಗಬೇಕು, ಯಾವುದೇ ರೀತಿಯ ಸೌಲಭ್ಯ ಬೇಕು ಎಲ್ಲ ನಮ್ಮ ಸಂಘಟನೆ ವತಿಯಿಂದ ನಾನು ಅವರಿಗೆ ಉಳಿಸಿಕೊಡಲು ತೀರ್ಮಾನಿಸಿದ್ದೇನೆ. ಎಲ್ಲರಿಗೂ ನಾನು ಎರಡು ಮಾತಾಡೋಕೆ ಅವಕಾಶ ಮಾಡಿಕೊಟ್ಟಂತ ಆಟೋ ಚಾಲಕರು ಆಗ ಮಾಲೀಕರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ, ಭುವನೇಶ್ವರಿ ಮಾತು. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ನಾನು ಕನ್ನಡಿಗ, ಕನ್ನಡಕ್ಕೆ ಕಾವಲಿಗ. ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚೆನ್ನ. ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚಿನ್ನ. ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚಿನ್ನ.
ಇದೆ ಪುಣ್ಯ ಹಂಗೆ ಕಾವೇರಿ ನೀರ ಕುಡಿವ ನಾವೆಲ್ಲ ಧನ್ಯ ಕನ್ನಡದ ಮಾತು ಚೆನ್ನ ಕನ್ನಡದ ನೆಲ ಚೆನ್ನ ಕನ್ನಡಿಗರ ಮನಸ್ಸು ಚಿನ್ನ ನೋಡಿ ಬೈಲ ತುಂಬಿ ಕೊಡುವ ಕಡಿವಾನ ಚಂದ ಸುದ್ದಿಗಾರ ಹಿಕ್ಕಿ ಬಂದಿತು ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತು ಹಳ್ಳಿಯ ಹೈಕ್ಳೆಲ್ಲ ಹುಳ್ಳಿಯ ಹೊರ್ಕೊಂಡು ಕೊಳ್ಳಿಯ ಬೆಳಕಿನಲ್ಲಿ ಉಣ್ಣುತ್ತಾರೆ ನಮ್ಮ ಹಳ್ಳಿಗೆ ಅನ್ನದಾನ ಮಾಡುತ್ತಾರೆ ತಿಂಗಳ ಬೆಳಕಲಿ ತಂಪಿನ ಹೊತ್ತಲಿ ಹಂತಿಯ ಪದಗಳ ಹಾಡ್ಯಾವ್ರೆ ಹಳ್ಳಿಗೆ ಸಂತ ಕನ್ನಡದ ಮಾತು ಚೆನ್ನ ಕನ್ನಡದ ನೆಲ ಚೆನ್ನ ಕನ್ನಡಿಗರ ಮನಸ್ಸು ಚೆನ್ನ ಕನ್ನಡದ ಮಾತು ಚೆನ್ನ ಕನ್ನಡದ ನೆಲ ಚೆನ್ನ ಕನ್ನಡಿಗರ ಮನಸ್ಸು ಚಿನ್ನ ಚಿನ್ನ
ಶುದ್ಧ ನಡೆಸೋಲಿಲ್ಲ
ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಮುರುಘಕೋಟಿ, ಕುಶಾಲನಗರ. ಕುಶಾಲನಗರ ಪಟ್ಟಣದಲ್ಲಿ ವಾತ್ಸಲ್ಯ ಶಿಶುಪಾಲನಾ ಕೇಂದ್ರದಲ್ಲಿ ಮಕ್ಕಳ ದಿನಾಚರಣೆಯನ್ನು ಸಂಭ್ರಮದಿಂದ ಆಚರಿಸಿದರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಕೊಡಗು ಶಿಶು ಅಭಿವೃದ್ಧಿ ಯೋಜನೆ ಸೋಮವಾರಪೇಟೆ ಹಾಗೂ ಶ್ರೀ ಶಕ್ತಿ ತಾಲೂಕು ಒಕ್ಕೂಟ ಸೋಮವಾರಪೇಟೆ ಸಹಯೋಗದಲ್ಲಿ ಕುಶಾಲನಗರ ವಾತ್ಸಲ್ಯ ಶಿಶುಪಾಲನಾ ಕೇಂದ್ರದ ವತಿಯಿಂದ ಮಕ್ಕಳ ದಿನಾಚರಣೆ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದ ಅಂಗವಾಗಿ ಶಿಶುಪಾಲನಾ ಕೇಂದ್ರದ ಮಕ್ಕಳಿಗೆ ಅನುಕೂಲವಾಗಲೆಂದು ಕುಶಾಲನಗರ ರೋಟರಿ ಸಂಸ್ಥೆಯಿಂದ ಟೇಬಲ್ ಮತ್ತು ಚೇರ್ಗಳನ್ನು ಕೊಡುಗೆ ನೀಡಿ ಮಾತನಾಡಿದ ಕುಶಾಲನಗರ ರೋಟರಿ ಸಂಸ್ಥೆ ಅಧ್ಯಕ್ಷ ಮನು ಪೆಮ್ಮಯ್ಯ, ಮಕ್ಕಳಿಗೆ ಅನುಕೂಲಕರ ಕಾರ್ಯಕ್ರಮಗಳನ್ನು ರೋಟರಿ ಹಮ್ಮಿಕೊಂಡು ಬರುತ್ತಿದೆ. ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಗೆ ಎಲ್ಲರೂ ಕೊಡುಗೆ ನೀಡಿ ಅವರಲ್ಲಿನ ಪ್ರತಿಭೆಗಳನ್ನು ಗುರುತಿಸಿ ಪ್ರೋತ್ಸಾಹಿಸಬೇಕಾಗಿದೆ. ಶಿಶು ವಿಹಾರಗಳಲ್ಲಿ ಉತ್ತಮ ಸೇವೆ ಲಭಿಸುತ್ತಿದ್ದು, ಪೋಷಕರು ಇದನ್ನು ಸದ್ಬಳಕೆ ಮಾಡಿಕೊಂಡು ತಮ್ಮ ಮಕ್ಕಳನ್ನು ಇಲ್ಲಿಗೆ ದಾಖಲಿಸಬೇಕಾಗಿದೆ. ಇಂತಹ ಕೇಂದ್ರಗಳಿಗೆ ನಮ್ಮ ಸಹಕಾರ ಸದಾ ಇರಲಿದೆ ಎಂದರು. ಶ್ರೀ ಶಕ್ತಿ ಒಕ್ಕೂಟದ ರಾಜ್ಯಾಧ್ಯಕ್ಷೆ ರೆಹನಾ ಸುಲ್ತಾನ ಮಾತನಾಡಿ, ಶಿಶುಪಾಲನಾ ಕೇಂದ್ರದ ನಿರ್ವಹಣೆ, ಸರ್ಕಾರದ ಯೋಜನೆ, ಮಕ್ಕಳ ಪಾಲನೆ ಬಗ್ಗೆ ಮಾಹಿತಿ ಒದಗಿಸಿದರು. ಕೇಂದ್ರಕ್ಕೆ ಸಹಕಾರ ನೀಡುತ್ತಿರುವ ದಾನಿಗಳ ಕಾರ್ಯವನ್ನು ಶ್ಲಾಘಿಸಿದರು. ಉದ್ಯೋಗಸ್ಥ ತಾಯಂದರಿಗೆ ಅನುಕೂಲವಾಗುವಂತೆ ಹೆಚ್ಚುವರಿ ಕೇಂದ್ರಗಳ ಸ್ಥಾಪನೆ ಅಗತ್ಯವಿದೆ ಎಂದರು. ಕ್ರೀಡೆಯಲ್ಲಿ ವಿಜೇತರಾದ ಮಕ್ಕಳಿಗೆ ಬಹುಮಾನ ವಿತರಣೆ ಮಾಡಲಾಯಿತು. ವಿದ್ಯಾರ್ಥಿಗಳಿಂದ ಛದ್ಮವೇಷ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ಈ ಸಂದರ್ಭ ರೋಟರಿ ಕಾರ್ಯದರ್ಶಿ ಎಚ್.ಪಿ. ಮಂಜುನಾಥ್, ಮಾಜಿ ಅಧ್ಯಕ್ಷರುಗಳಾದ ಎಸ್.ಕೆ. ಸತೀಶ್, ಶೋಭಾ ಸತೀಶ್, ಆರ್ತಿ ಶೆಟ್ಟಿ, ಶ್ರೀ ಶಕ್ತಿ ಒಕ್ಕೂಟದ ತಾಲೂಕು ಅಧ್ಯಕ್ಷೆ ಹೇಮಲತಾ, ಉಪಾಧ್ಯಕ್ಷೆ ಯಶೋಧ, ನಿರ್ದೇಶಕರಾದ ದಮಯಂತಿ, ಸರೋಜಾ ಸೇರಿದಂತೆ ಕೇಂದ್ರದ ಶಿಕ್ಷಕರು, ಪೋಷಕರು ಇದ್ದರು. ರೋಟರಿ ಸಂಸ್ಥೆಗೆ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದಂದ್ರೆ ಎಲ್ಲದ ಖುಷಿ. ಆಕ್ಚುಲಿ ನಾವು ಜಾಸ್ತಿಯಾಗಿ ಅಂಗನವಾಡಿಗಳನ್ನ ಟಾರ್ಗೆಟ್ ಮಾಡಿಕೊಂಡು ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡುವಂತ ಕಾರ್ಯಕ್ರಮಗಳಿದ್ದಾಗ ನಾವು ಯಾವತ್ತೂ ಖುಷಿ ಪಟ್ಟು ಬರ್ತೀವಿ ಎಲ್ಲರೂ ಕೂಡ. ಯಾಕಂದ್ರೆ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಒಂಥರ ನಾವು ಕೂಡ ಮಕ್ಕಳಾಗ್ಬಿಡ್ತೀವಿ ಅವ್ರದ್ದು ಅಂತ ಹೇಳುವಂಥದ್ದು. ಸೊ ಮಕ್ಕಳ ದಿನಾಚರಣೆ ಪ್ರಯುಕ್ತ ಒಂದು ಸುಂದರವಾದ ಕಾರ್ಯಕ್ರಮವನ್ನ ನೀವೆಲ್ಲ ಗಣ್ಯರಿಸಿ ಅನ್ಕೊಂಡಿದ್ದೀರಿ. ನಾನು ಆಗ್ಲೇ ಹೇಳಿದಂಗೆ ಚಾಚಾ ನೆಹರು ಅವರ ಬರ್ತ್ಡೇ ಸನ್ಮಾನಿಯನ್ನು ಮಕ್ಕಳ ದಿನಾಚರಣೆ ಅಂತೇಳಿ ಆಚರಣೆ ಮಾಡ್ತೀವಿ. ನಮ್ಮ ಪ್ರಕಾರ ಮಕ್ಕಳ ದಿನಾಚರಣೆ ಅನ್ನೋದು ಒಂದು ದಿನಕ್ಕೆ ಸೀಮಿತವಾಗಿರುವಂಥದ್ದಲ್ಲ. ಮಕ್ಕಳ ಜೊತೆ ನಾವು ಟೈಮ್ ಸ್ಪೆಂಡ್ ಮಾತ್ರ ಪ್ರತಿದಿನ ಕೂಡ ಮಕ್ಕಳ ದಿನಾಚರಣೆ. ಮಕ್ಕಳಿಗೆ ಪ್ರತಿದಿನ ಹಬ್ಬನೇ. ಅದು ನಿಮ್ಮಂತ ಈ ಶಿಶು ವಿಹಾರಗಳನ್ನ ನೋಡಿದಾಗ ಈಗ ನಾವು ಒಂದಷ್ಟು ಶಿಶು ವಿಹಾರಗಳನ್ನ ಹೋಗಿ ಬರ್ತಾ ಇದ್ದೀವಿ. ಒಂದು 8 ಜನ 10 ಜನ ಮ್ಯಾಕ್ಸಿಮಮ್ ಒಂದು 12 ಮಕ್ಕಳು ಸಿಗೋದೇ ಕಷ್ಟ ಈಗಿನ ಸೊಸೈಟಿಯಲ್ಲಿ. ನೀವು 20ಕ್ಕಿಂತ ಹೆಚ್ಚು ಮಕ್ಕಳನ್ನ 25 ಮಕ್ಕಳನ್ನ ಪೋಷಿಸ್ತಾ ಇದ್ದೀರಿ. ತುಂಬಾ ಖುಷಿ ಆಗುತ್ತೆ. ಇವತ್ತೆಲ್ಲವೂ ಕೂಡ ಪ್ರತಿಭೆಗಳು, ಪ್ರತಿಯೊಬ್ಬರು ವಿಭಿನ್ನವಾದಂತಹ ಸಂಸ್ಕೃತಿಯನ್ನು ಬಿಂಬಿಸುವಂತಹ ಕಾರ್ಯಕ್ರಮ ನಾನು ಅಂದ್ಕೊಂಡಿದ್ದೀರಿ. ಈ ನಿಮ್ಮ ಎಲ್ಲಾ ಕಾರ್ಯಕ್ರಮಗಳಿಗೆ ನಾನು ಪೋಷಕರಲ್ಲಿ ಒಂದು ವಿನಂತಿ ಏನು ಅಂತ ಹೇಳಿದ್ರೆ, ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳನ್ನ ಕಳಿಸಿ. ನೀವೆಲ್ಲರೂ ಕೆಲಸಕ್ಕೆ ಹೋಗೋರು ಇರ್ತೀರಿ, ಬೆಳಿಗ್ಗೆ ಆದ್ರೆ ಮನೆಯನ್ನು ಬಿಟ್ಟು ಸಂಜೆ ಬರ್ತೀರಿ. ನಿಮ್ಗೆಲ್ಲರಿಗೂ ಪ್ಲೇ ಹೋಮ್ ಅಲ್ಲಿ ಇಲ್ಲಿ ಕಳ್ಸಕ್ಕಾಗಲ್ಲ. ಬಟ್ ಪ್ಲೇ ಹೋಮ್ ಅಲ್ಲಿ ಏನ್ ಫೆಸಿಲಿಟಿ ಸಿಗುತ್ತೆ ಅದಕ್ಕಿಂತ ಚೆನ್ನಾಗಿ ಶಿಶು ವಿಹಾರಗಳಿಗೆ ನೋಡ್ಕೊಳ್ತಾರೆ. ಸರ್ಕಾರವನ್ನು ಕೂಡ ತುಂಬಾ ಸೌಲಭ್ಯಗಳನ್ನು ಒದಗಿಸ್ತಾ ಇದೆ. ನಮ್ಮಂತ ಸಂಘ ಸಂಸ್ಥೆಗಳು ಯಾವತ್ತೂ ನಿಮ್ ಜೊತೆ ಇರ್ತೀವಿ. ನಿಮ್ಮಲ್ಲಿ ನನ್ನ ಮನವಿ ಏನು ಅಂತ ಹೇಳಿದ್ರೆ, ತಿಂಗಳಿಗೆ 4 ದಿನ 5 ದಿನ ಕಳಿಸೋ ಬದಲಿಗೆ ಪ್ರತಿದಿನವೂ ಅಂಗನವಾಡಿಗಳಿಗೆ ಮಕ್ಕಳನ್ನ ಕಳಿಸಿ. ಪ್ರತಿದಿನವೂ ಮಕ್ಕಳು ಕಲಿಯುವಂಥದ್ದು ಇರುತ್ತೆ. ಈ ಏಜ್ ಅಲ್ಲಿ ಏನ್ ಮಕ್ಕಳು ಕಲಿತಾರೋ ಅದೇ ಮಕ್ಕಳಿಗೆ ಫೌಂಡೇಶನ್. ನೀವು ಬೇರೆ ಏನು ಮಾಡೋದು ಬೇಡ, ಅಂಗನವಾಡಿಗಳಿಗೆ ಕಳಿಸಿ ಇವ್ರ ಜೊತೆ ಕೋಆರ್ಡಿನೇಟ್ ಮಾಡಿಕೊಂಡು ಪ್ರತಿದಿನ ಕರ್ಕೊಂಡು ಬಂದು ಬಿಡುವ ಮತ್ತು ಕರ್ಕೊಂಡು ಹೋಗೋ ಕೆಲಸವನ್ನ ಮಾಡಿ. ನಿಮ್ಮ ಮಕ್ಕಳು ತನ್ನಿಂತಾನೆ ಬೆಳೀತಾ ಹೋಗುತ್ತವೆ, ಸೊಸೈಟಿಯಲ್ಲಿ ಮಿಂಗ್ಲ್ ಆಗುತ್ತೆ, ಜನಗಳ ಜೊತೆ ಏನೇ ಪ್ರಾಬ್ಲಮ್ ಇತ್ತು ಏನೇ ಬಂದ್ರೆ ನಮಗೆ ಸಪೋರ್ಟಿವ್ ಆಗಿ ನಿಲ್ತಾರೆ. ಅವರು ತುಂಬಾ ಖುಷಿ ಇದೆ. ಪರವಾಗಿ ಧನ್ಯವಾದಗಳನ್ನ ಯಾವಾಗ ಸಪೋರ್ಟ್ ಪೇರೆಂಟ್ಸ್ ಇಂದ ಸಿಗಬೇಕು ಅದು ತುಂಬಾ ಚೆನ್ನಾಗಿದೆ. ನಮಗೆ ಯಾವ ತರದೇ ಇದು ತೊಂದರೆನೇ ಆಗಿಲ್ಲ ಇಷ್ಟುವರೆಗೂ. ನಾವೇನೇ ಏನೇ ಇದು ಮಾಡಿ ಅವ್ರು ಒಂದು ತಂದುಕೊಡೋದಾಗಿ ಸಪೋರ್ಟಿವ್ ಆಗಿ ಮಾತಾಡೋದಾಗಿ ನಾವಿದ್ದೀವಿ ಅವ್ರಿಗೂ ನನ್ನ ಕಡೆಯಿಂದ ಧನ್ಯವಾದಗಳು. ಮತ್ತೆ ನಮ್ಗಿಬ್ರು ಹೆಲ್ಪರ್ಸ್ ಕೂಡ ಯಾವತ್ತೂ ನಾನ್ ಟೀಚರ್ ಆಗಿ ಇವರು ಹೆಲ್ಪರ್ಸ್ ಇಂದ ಯಾವತ್ತೂ ಭೇದ ಭಾವ ಮಾಡಲಿಲ್ಲ. ಅವ್ರು ಏನಾದ್ರು ತೊಂದರೆವಾಗ ನನಗೆ ಸಪೋರ್ಟಿವ್ ಮಾಡ್ತಾರೆ, ಇಲ್ಲ ನಾನು ಅವ್ರಿಗೆ ಏನಾದ್ರು ತೊಂದರೆ ನಾನು ಸಪೋರ್ಟಿವ್ ಆಗಿ ನಿಲ್ತೀನಿ. ಅವ್ರಿಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಪಡಿಸೋದ್ರಿಂದ ನಮ್ಮ ಶಿಕ್ಷಕಿಯಾಗಿರ್ಬೋದು, ಹೆಲ್ಪರ್ಸ್ ಆಗಿರ್ಬೋದು ತುಂಬಾ ಚೆನ್ನಾಗಿ ಮಕ್ಕಳನ್ನ ನೋಡ್ಕೊತಾ ಇದ್ದಾರೆ. ಅವರು ತುಂಬಾ ಬದಲಾವಣೆಗಳಿದೆ. ಮನೇಲಿ ಅಲ್ಲದೆ ಇರೋ ಮಕ್ಕಳ ಸಮೇತ ಮನೆ ತುಂಬಾ ಚೆನ್ನಾಗಿ ಕಲಿಯೋದಲ್ಲ, ಮನೇಲಿ ಯಾವುದೇ ಕೆಲಸ ಆಗಿರ್ಬೋದು ಏನೋ ತಕೊಂಡ್ ಬಾ ಅಂತ ಹೇಳಿದ್ರೆ ಚಿಕ್ಕ ಮಗು ತಕೊಂಡ್ ಬಂದ್ಕೊಡ್ತಾರೆ. ಇವ್ರು ಅಷ್ಟೇ ಏನಾದ್ರು ಡಸ್ಟ್ಬಿನ್ ಕಸ ಅಂತ ಹೇಳಿದ್ರೆ ಕಸ ಹಾಕ್ತಾರೆ. ಆ ಥರ ಎಲ್ಲ ಮಾತಾಡ್ತಾರೆ. ತೊಂದರೆ ಹೋಗೋದ್ರೆ ಚೆನ್ನಾಗಿ ತುಂಬಾ ಚೆನ್ನಾಗಿ ಸಹಕಾರ ನೀಡಿದ್ದಾರೆ. ಅದಕ್ಕೆ ಧನ್ಯವಾದಗಳನ್ನ ಅರ್ಪಿಸ್ತೇನೆ.
ನ್ಯೂಸ್ ಸಂಗಮಕ್ಕಾಗಿ ವಂಶಿಹನಿ ಕುಶಾಲನಗರ. ನಾಪೋಕ್ಲುವಿನ ಮಹಿಳಾ ಸಮಾಜದಲ್ಲಿ ಮಾಜಿ ಸೈನಿಕರ ಸಂಘದ ವಾರ್ಷಿಕ ಮಹಾಸಭೆ ನಡೆಯಿತು. ಸಂಘದ ವತಿಯಿಂದ ಮಾಜಿ ಸೈನಿಕರಿಗೆ ಅಗತ್ಯ ಸೌಲಭ್ಯಗಳನ್ನು ಕಲ್ಪಿಸಿಕೊಡಲಾಗುವುದು ಎಂದು ಸಂಘದ ಅಧ್ಯಕ್ಷ ಕೊಂಡೀರ ನಾಣಯ್ಯ ತಿಳಿಸಿದರು. ನಾಪೋಕ್ಲುವಿನ ಮಹಿಳಾ ಸಮಾಜದಲ್ಲಿ ಆಯೋಜಿಸಲಾಗಿದ್ದ ಮಾಜಿ ಸೈನಿಕರ ಸಂಘದ ವಾರ್ಷಿಕ ಮಹಾಸಭೆಯಲ್ಲಿ ಮಾತನಾಡಿದರು. ಮಾಜಿ ಸೈನಿಕರ ಸಂಘದ ವಾರ್ಷಿಕ ಮಹಾಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಮಾಜಿ ಸೈನಿಕರು ಎದುರಿಸುತ್ತಿರುವ ಸಮಸ್ಯೆಗಳನ್ನು ಪರಿಹರಿಸಲು ಸತತವಾಗಿ ಪ್ರಯತ್ನಿಸುತ್ತಿದೆ. ನಾಪೋಕ್ಲು ವ್ಯಾಪ್ತಿಯ ಮಾಜಿ ಸೈನಿಕರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಹಲವು ಸೌಲಭ್ಯಗಳನ್ನು ಒದಗಿಸಲು ಜಿಲ್ಲಾ ಸಂಘದೊಂದಿಗೆ ನಿರಂತರ ಸಂಪರ್ಕದಲ್ಲಿದೆ ಎಂದರು. ಮಾಜಿ ಸೈನಿಕರು ತಮ್ಮ ದಾಖಲೆಗಳಿಗಾಗಿ ಅವುಗಳನ್ನು ಸರಿಪಡಿಸಲು ಸಂಘದ ಸಂಪರ್ಕದಲ್ಲಿ ಇರುತ್ತಾರೆ. ವಾರ್ಷಿಕವಾಗಿ ಜರುಗುವ ಸಭೆಗೆ ಹಾಜರಾಗದೆ ದೂರವೇ ಉಳಿಯುತ್ತಿರುವುದು ವಿಷಾದನೀಯ ಎಂದು ಬೇಸರ ವ್ಯಕ್ತಪಡಿಸಿದರು. ಇದೇ ಸಂದರ್ಭ ಸಂಘದ ಬೆಳವಣಿಗೆಗೆ ಕೈಗೊಳ್ಳಬೇಕಾದ ವಿಷಯಗಳ ಬಗ್ಗೆ ಚರ್ಚಿಸಿ ಅಂತಿಮ ತೀರ್ಮಾನವನ್ನ ಕೈಗೊಳ್ಳಲಾಯಿತು. ಸಭೆಯಲ್ಲಿ ಸಂಘದ ಕಾರ್ಯದರ್ಶಿ ಕಿಟೋಳಿರ ಅಪ್ಪಚ್ಚ ವಾರ್ಷಿಕ ವರದಿ ಮಂಡಿಸಿದರು. ಸಭೆಯಲ್ಲಿ ಹಿರಿಯರಾದ ನಾಯಕಣ್ಣ ಬೋಪಣ್ಣ, ಸಂಘದ ಉಪಾಧ್ಯಕ್ಷರಾದ ಅಪ್ಪುಮಣಿಯಂಡ ನಾಣಯ್ಯ, ಖಜಾಂಚಿ ಅಬ್ದುಲ್ ಕರೀಂ, ನಿರ್ದೇಶಕರಾದ ಬಾಲೆಯಡ ಸೋಮಯ್ಯ, ಪುಲ್ಲೆರ ಪಳಗಪ್ಪ, ಕಂಬೆಯಂಡ ಅಪ್ಪಣ್ಣ, ಅಮ್ಮಂಡ ಅಶೋಕ್,
ಪಾಡಿಯಮ್ಮಡ ಅಪ್ಪನಮಯ್ಯ, ಮುಂಡೊಟ್ಟಿರ ಪಾರ್ವತಿ ಹಾಗೂ ಸಂಘದ ಸದಸ್ಯರು ಉಪಸ್ಥಿತರಿದ್ದರು. ಆಮೇಲೆ ಅದು ಕ್ಲಿಯರ್ ಆಯ್ತಂತೆ. ಈಗ ಕೆಲವುದಲ್ಲಿ ಇದೆ, ಕೆಲವು ಇದರಲ್ಲಿ ವರ್ಷದ 15 ವರ್ಷ ಆಗಿಲ್ಲ, 14 ವರ್ಷ ಸರ್ವಿಸ್ ಮಾಡಿದವರಿಗೆ ಈಗ 8,000 ರೂಪಾಯಿ ಪೆನ್ಷನ್, 8,000 ರೂಪಾಯಿ ಆಯ್ತಾ. ಅದರಲ್ಲಿ ಏನಿದೆ ಅಂದ್ರೆ ಸರ್ ಕಂಡೀಷನ್ ಹಾಕಿದ್ದಾರೆ, 80,000 rupees ಬಿಲೋ 80,000. ಒಂದು ವರ್ಷಕ್ಕೆ 80,000 ರೂಪಾಯಿ ಹೆಚ್ಚಾಗಿರಬಾರ್ದು ಇನ್ಕಮ್ ಅಂತವರಿಗೆ 25,000 ಇದಿದೆ. ಹೆಚ್ಚಿನ ಮಾಹಿತಿಗೆ PSN ಬೋರ್ಡ್ ಹೋಗಿ നാണെടുത്ത് 10 ആൾ വന്നു. ഞാൻ നിങ്ങൾ 10 വേണ്ടിയിട്ട് നിങ്ങൾ ആക്കി പറഞ്ഞു, നിങ്ങൾ ഗ്യാദർ മാറും. അതർവൈസ് ഞങ്ങൾ ഒപ്പുണ്ടാവില്ല, നിങ്ങൾ ഒപ്പുണ്ടാവില്ല. 10 ಮುತ್ತು ಎಲ್ಲ ಕೂಡಿಸಿ ಮಾತ್ರ ಹಾಕೋ ವ್ಯವಸ್ಥೆ. ಸ್ಟ್ರೆಂತ್ ಕಾರ್ಡ್ ಮಾತ್ರ ಎಲ್ಲ ಫೀಲ್ಡ್ ವ್ಯವಸ್ಥೆ ಮಾಡುವ ಕೆಲಸ ನಂಗೆ போயிடும். இவன் எத்தனை எக்ஸாம் ಮಾಡಿದ್ದು ಪರ್ಟಿಕ್ಯುಲರ್ ಪರ್ಸನ್ ಅಡಿದ್ದು ಬರೋದು 10 ಗಂಟೆ ஒரு half an hour ಬಂದು ಟೈಮ್ ಸ್ಪೆಂಡ್ ಮಾಡಿದ್ದು போயிದ್ದು. ಇನ್ನು ನೋಟಿಸ್ ಕಡಿಲಾನೆ ರೆಡಿ ಕೊಟ್ಟು പിന്നെ എങ്ങനെ നിങ്ങൾ ടച്ച് ಮಾಡೋ ವ್ಯವಸ್ಥೆಗೆ ನೀವು ಅನಿಸಿ ನಂಗೆ ಸಪ್ರೇಟ್ ಮಾಡೋದು ರಿಜಿಸ್ಟ್ ಮಾಡೋಣ ನೋಟಿಸ್ ಮಾಡೋಣ ಎಂದು ಅನಿಸಿ ಜೊತೆಗೆ ಫೋನ್ ಮಾಡಿದ್ದು ಫಸ್ಟ್ ಪೇ ಆಗಿ ಫೋನ್ ಮಾಡ್ತೀನಿ ವ್ಯಕ್ತಿನ ಮೀಟ್ ಆಗ ಇಲ್ಲಿ ನೋಟಿಸ್ ಮಾಡ್ತೀನಿ ಕ್ರಿಟಿಕಲ್ ಅನ್ನೋ ಪೋಸ್ಟ್ ಮ್ಯಾನ್ ಚಿತ್ರನು ಇದರಲ್ಲಿ ಮೇನ್ ಉದ್ದೇಶ ನಂಗೆ ಸಂತ ಕಾರ್ಡ್ ಮಾತ್ರ ಎಲ್ಲ ಕೆಲಸ ಆಗುತ್ತೆ. ಎಷ್ಟು ಜನ ಮೆಂಬರ್ ಈಗ ಪಕ್ಕ ಅಪ್ಪನು ಒಂದ ದುಡ್ಡು ಹಚ್ಚಮ್ಮ ಒಂದಿಲ್ಲ, ಅವ ಅಪ್ಪನ ದುಡ್ಡು ಹಚ್ಚದಾಗ ಹೇಳ್ತೀನಿ ಚಿದಿಪ್ಪ ಇಲ್ಲ. ಇಲ್ಲಿ ಹೋಯ್ತು ಅಪ್ಲಿಕೇಶನ್ ಕೊಡಪ್ಪ ಪಕ್ಕ ಐಆರ್ ಆಫೀಸ್ ನೋಡಿ ಕೊಡಗರ ಡಿಸ್ಟ್ರಿಕ್ಟ್ ಬಲ್ಲೆ ಬಂದ್ಸಂಗ ಎಂತ ನೋಡ್ತಿಗೆ ಇರ್ಬೋನೆ ನೀ ಹಳೆ ನನ್ನ ಓಡಿಪಿ ಹಳೆ ಅವ ಓಡ್ತಿಗೆ ಅಂತ ಹೇಳೋದು ಅವಂಗೇನು ಜಾಗ ಕೊಟ್ಟು ಇದು ಬಿಟ್ಟು ಮಾಡಿ ಅವಳು ಇವ್ನ ಕಷ್ಟದ ಯಾವನೇ ನೋಡಿ ಚಂದ ಯಾವನು ನೋಡ್ಲ ಲಾಸ್ಟ್ ಅವ್ನು ಓರ್ ತಕ್ಕ ಬರ್ತು ಒಂದ್ ಏನಾಯ್ತು ಅಪ್ಪನ ಮುಟ್ಟ ಕುಣಿಯೋ ನೋಟಿಸ್ ನಿಂಗಡೆ ಮಾಡಿ ಇಲ್ಲತ್ತ ಬಗ್ಗೆಗೆ ನಾನು ದುಡ್ಡು ಹಾಕಿದ್ರೆ ರಸೀದಿ ವೆಚ್ಚಿದಿಪ್ಪಲೆ ಅಪ್ಪ ಒಂದು ದುಡ್ಡು ಹಾಕಿದ್ರೆ ರಸೀದಿ ಒಂದು ಯಾವನು ಬೇಕಲ್ಲ ಆಚೆ ನಾನು ಮಾಡಿ ಆಚೆ ನಿಂಗೆ ಇದು ಮಾಡಿ ತೊಗೊಳ್ಳಿ ಇಲ್ಲ ಡಿಸಿಪ್ಲಿನ್ ಡೈರೆಕ್ಟ್ ತಕ್ಕ ಬರುತ್ತೆ ಅಂದು ನಾನು ಹೋಯ್ತೀನಿ ಮೀಟಿಂಗ್ ಲಾಸ್ಟ್ ಕಳಿಸಿ ನಾನು ಡಿಸಿಷನ್ എടുത്തോയി ಡಿಸಿಷನ್ ನಾನು ತಪ್ಪು ಮಾಡಿದ್ರೆ ಹಿಂಗೆ ದಾರು ನನ್ನ ಕೊಟ್ಟರು ಹೇಳ್ಸಿ ಎಂತ ಕಳಿಸಿ ನಾನು ಮಾಡಿ ಕಲ್ 40 ಕೊಡುಗೆ ಹೋಗ್ರೆ ನಾನು ಗೊತ್ತಿದ್ದಾರೆ ಅಪ್ಪ ನಾವು ಮಕ್ಕಳ ಹತ್ರ ಬಂದು ಸಂಸಾರ ಕತೆ ಮಾಡಿ ಹೇಳ್ಸಿ അങ്ങനെ ಮಾಡ್ತಾ ಬಾಕಿ ತುಳಿ ಹೇಳಿದ್ರು ಅಂದ್ರೆ ಮಾಡೋದಕ್ಕೆ ಮಾಡೋಕ್ಕೆ ಕೈಲಿ ಇಕ್ಕದಕ್ಕಾಗ್ತದೆ. ಅಚ್ಚಿಗೆ ನಂಗೆ ಅಪ್ಪಚ್ಚಿಗೆ ಒಗ್ಗಟ್ಟಾಯ್ತು, ಜನ ತುಂಬ ಕೂಡಿತ್ತು, ಇಕ್ಕೊಂಡು ನೋಡಿತ್ತು, ನಾನು ತುಂಬ ಆಸೆ ಪಟ್ಟು. ನ್ಯೂಸ್ ಸಂಗಮಕ್ಕಾಗಿ ದುಗ್ಗಳ ಸದಾನಂದ ನಾಪೋಕ್ಲು. ಹಾಸನ ಜಿಲ್ಲೆ ಬೇಲೂರು ತಾಲೂಕಿನಲ್ಲಿ ಅಂಗನವಾಡಿ ಕಾರ್ಯಕರ್ತರು ಹಾಗೂ ಪಂಚಾಯಿತಿ ವಾಟರ್ಮೆನ್ ಗುಂಪುಗಾರಿಕೆ ಮಾಡುತ್ತಿದ್ದಾರೆ ಎಂದು ದೂರುಗಳು ಬರುತ್ತಿದೆ ಎಂದು ಗ್ಯಾರಂಟಿ ಅಧ್ಯಕ್ಷರು ತಿಳಿಸಿದ್ದಾರೆ. ಹಾಸನ ಜಿಲ್ಲೆ ಬೇಲೂರು ತಾಲೂಕಿನಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಗ್ರಾಮ ಪಂಚಾಯಿತಿ ವಾಟರ್ಮೆನ್ಸ್ ಒಂದು ಪಕ್ಷದ ಸಿದ್ಧಾಂತ ಪರ ಹೋಗುವುದು ಗುಂಪುಗಾರಿಕೆ ಮಾಡುತ್ತಿದ್ದಾರೆ ಎಂಬ ದೂರುಗಳು ಬರುತ್ತಿದ್ದು ಅಂತವರ ಮೇಲೆ ಕ್ರಮ ಕೈಗೊಳ್ಳುವಂತೆ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ದೇಶಾನಿ ಆನಂದ್ ಅಧಿಕಾರಿಗೆ ಸೂಚಿಸಿದರು. ಇಲ್ಲಿನ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು ಆರಂಭದಲ್ಲಿ ನೋಟಿಸ್ ನೀಡಿ ಇದಕ್ಕೂ ಮೀರಿದರೆ ವರ್ಗಾವಣೆ ಕ್ರಮ ಕೈಗೊಳ್ಳಿ ಎಂದು ಆದೇಶಿಸಿದರು. ದಬ್ಬೆಹೊಸಳ್ಳಿ ಬಳಿ ಬಸ್ ನಿಲುಗಡೆ ವಿಚಾರದಲ್ಲಿ ಗ್ರಾಮಸ್ಥರ ಪರ ವಿರೋಧವಿದೆ ಎಂದು ಸಾರಿಗೆ ಇಲಾಖೆ ಡಿಪೋ ಮ್ಯಾನೇಜರ್ ನಾಗರಾಜ್ ತಿಳಿಸಿದರು. ಮಾಯಗೊಂಡನಹಳ್ಳಿ ಬಳಿ ಬಸ್ ನಿಲುಗಡೆ ಚಾಲಕ ನಿರ್ವಾಹಕ ಸ್ಪಂದಿಸುತ್ತಿಲ್ಲ, ಕೇಳಿದರೆ ಉಡಾಫೆ ಉತ್ತರ ನೀಡುತ್ತಾರೆ ಎಂದು ಸ್ವತಃ ಅಧ್ಯಕ್ಷ ಆನಂದ್ ದೂರಿದರು. ಜವಗಲ್ ಹಳೆಬೀಡು ನಡುವೆ ಕೆ ಹೊಸೂರು ಬಳಿ ಬಸ್ ನಿಲ್ಲಿಸುವಂತೆ ಗ್ರಾಮಸ್ಥ ವೆಂಕಟೇಶ್ ಮನವಿ ಮಾಡಿದರು. ಶಿವಾಲದಹಳ್ಳಿ ಗಡಿ ಗೋವಿನಹಳ್ಳಿ ಕಲ್ಲಹಳ್ಳಿ ಬಳಿ ಬಸ್ ನಿಲುಗಡೆ ಬಗ್ಗೆ ಸಮಿತಿ ಸದಸ್ಯರಾದ ಸುರೇಶ್, ಮಹೇಶ್, ಮನ್ಸೂರ್ ಅಹಮದ್ ಸಭೆ ಗಮನಿಸಿ ತಂದರು. ಇದೇ ವೇಳೆ ಸಭೆಯಲ್ಲಿ ವೃಕ್ಷ ಮಾತೆ ಸಾಲು ಮರದ ತಿಮ್ಮಕ್ಕ ಅವರ ನಿಧನಕ್ಕೆ 2 ನಿಮಿಷ ಮೌನ ಆಚರಿಸಿ ಶ್ರದ್ಧಾಂಜಲಿ ಅರ್ಪಿಸಲಾಯಿತು. ಸಾಲುಮರದ ತಿಮ್ಮಕ್ಕನವರು ಅತಿ ಸರಳ ಕುಟುಂಬದಲ್ಲಿ ಜನಿಸ್ತಾರೆ. ಅತಿ ಸರಳವಾದ ಕೆಲಸದಲ್ಲಿ ಅವರು
ಇಡೀ ದೇಶಕ್ಕೆ ಹೆಸರುವಾಸಿ ಆಗ್ತಾರೆ. ಅವರು ಮಾರ್ಗದರ್ಶನ ಕೊಟ್ಟಿರ್ತಕ್ಕಂಥದ್ದು ಹೇಗಿದೆ ಅಂದ್ರೆ, ನಾವು ಕೂಡ ಮುಂದಿನ ನಡೆ ಹೆಂಗಿರ್ಬೇಕು ಅಂದ್ರೆ, ಸಾಮಾನ್ಯವಾಗಿ ನಾವು ಏನಾದ್ರೂ ಒಂದು ವಿಚಾರದಲ್ಲಿ ಗುರಿ ಸಾಧಿಸಿದ್ದೆ ಆದ್ರೆ ನಮಗೂ ಕೂಡ ಒಂದು ಒಳ್ಳೆ ಹೆಸರು ತಗೋಬಹುದು ಅನ್ನೋದು ನಾವು ಸಾಗಿ ಹೋಗಿದೆ. ಅವ್ರನ್ನ ನಾವು ಫಾಲೋ ಮಾಡೋದಕ್ಕೆ ಎಷ್ಟು ನಮ್ಮ ಕೈಲಾದ ಸಹಾಯಗಳು, ನಮ್ಮ ವ್ಯಾಪ್ತಿಯಲ್ಲಿ ಏನೇನು ಕೆಲಸ ಮಾಡಕ್ ಸಾಧ್ಯ ಆಗುತ್ತೆ ಅಷ್ಟೇ ಕೆಲಸನ ಅಚ್ಚುಕಟ್ಟಾಗಿ ಮಾಡಿ, ಇದರಲ್ಲಿ ಹೆಸರು ಬರಬೇಕು, ನಾನು ದುಡ್ಡು ಮಾಡ್ಬೇಕು, ಇನ್ನೊಂದು ಮಾಡ್ಬೇಕು, ಎಲ್ಲದನ್ನು ತ್ಯಜಿಸಿ ನಿಷ್ಪ್ರಯೋಜಕವಾಗಿ ಯಾವ ಕೆಲಸಗಳನ್ನು ಮಾಡೋದಕ್ಕೆ ಪ್ರಾಯೋಜಿಕವಾದ ಕೆಲಸಗಳು ಏನಿದೆ ಕೆಲಸಗಳನ್ನ ನಾವು ಮಾಡಿದ್ದೆ ಆದ್ರೆ ನಮ್ಗೂ ಕೂಡ ಸಾಲ್ಮನ್ ತಿಮ್ಮಕ್ಕನಷ್ಟು ಹೆಸರು ಬರೋಕ್ ಸಾಧ್ಯ ಇಲ್ಲ. ಅಟ್ಲೀಸ್ಟ್ ಸಾಲ್ಮನ್ ತಿಮ್ಮಕ್ಕನ ಅನುಯಾಯಿಗಳು ಅಂತ ಹೇಳ್ಕೊಳ್ಳೋಕ್ಕಾದ್ರೂ ಅನುಕೂಲ ಆಗುತ್ತೆ. ಹಾಗಾಗಿ ಈ ಸಂದರ್ಭದಲ್ಲಿ ಸಾಲ್ಮನ್ ತಿಮ್ಮಕ್ಕನ ಸ್ಮರಿಸುತ್ತಾ ಕಾರ್ಯಕ್ರಮನ ಮೀಟಿಂಗ್ ನ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಈಗ ಸಿಡಿಪಿ ಆಫೀಸ್ ಬಹಳ ಪ್ರಾಬ್ಲಮ್ ಇದ್ದಿದ್ದು ನಮ್ಮ ಗಮನಕ್ಕೆ ಬಂದಿತ್ತು. ಸಾಕಷ್ಟು ಸಾರಿ ಜನಪ್ರತಿನಿಧಿಗಳ ಗಮನಕ್ಕೆ ತಂದ್ರೂ ಕೂಡ ಅದು ಯಶಸ್ವಿ ಆಗಿರ್ಲಿಲ್ಲ. ಹಂಗಾಗಿ ನಿನ್ನೆ ನಾನು ತೌಫೀಕ್ ಅಹಮದ್ ಅವ್ರನ್ನ ಅತ್ಯಂತ ವಿನಮ್ರತೆಯಿಂದ ದಯಮಾಡಿ ಒಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕಚೇರಿ ನಡೆಯೋದಕ್ಕೆ ಬಹಳ ದುಸ್ಥಿತಿನಲ್ಲಿದೆ. ನಮ್ಮ ಹೆಣ್ಮಕ್ಳು ಕೆಲಸ ಮಾಡೋಕ್ಕೂ ಆಗದಂತ ಸ್ಥಿತಿ ಇದೆ. ನಾವು ಆಫೀಸಿಗೆ ಬರ್ತೀವಿ ಸರ್, ನಮ್ಮ ಆಫೀಸ್ ಬರಬೇಡಿ, ನಮ್ಮ ಆಫೀಸ್ ಚೆನ್ನಾಗಿಲ್ಲ ಅಂತ ಹೇಳುವಷ್ಟು ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿತ್ತು. ಸೊ ಅದೇ ಮನ್ಗಂಡು ನಾವು ಅಧ್ಯಕ್ಷರನ್ನ ಬಹಳ ಒತ್ತಾಯಪೂರ್ವಕವಾಗಿ ನಾನು ಕೇಳಿದಕ್ಕೆ, ಇಲ್ಲ ಬಿಡಿ ನಾವು ಕೊಡಿಸ್ತೀವಿ, ನಾನು ಒಂದು 5 ಸೈಟ್ ಅನ್ನು ಮಾರ್ಕ್ ಮಾಡಿಕೊಡ್ತೇವೆ, ಅದರಲ್ಲಿ ಅವರು ಅಧಿಕಾರಿಗಳು ಬಂದು ಯಾವ ಸೈಟ್ ನೀವು ನಿವೇಶನ ಅವ್ರಿಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾರೆ, ಆ ನಿವೇಶನ ಒದಗಿಸ್ಕೊಡ್ತೀವಿ ಅಂತ ಹೇಳಿ ಅಧ್ಯಕ್ಷ ಒಪ್ಕೊಂಡಿದ್ದಾರೆ. ತಾವು ನಿಮ್ಮ ಸಿಡಿಪಿ ಸಿಬ್ಬಂದಿ ಅವರು ಆ ಕಚೇರಿ ಭೇಟಿ ಕೊಟ್ಟು ಅಧ್ಯಕ್ಷಗೊಂದು ಮನವಿ ಕೊಟ್ಟು ಏನಿದ್ರೆ ಅವ್ರು ಸ್ವಲ್ಪ ಸೈಟ್ ತೋರಿಸ್ತಾರೆ. ಅದರಿಂದ ಯುವ ಸಾಹೇಬರು ಇನ್ವಾಲ್ವ್ ಮಾಡ್ಕೊಂಡು ಅದನ್ನ ಸೈಟ್ ಅನ್ನು ಮಾಡಿ ಸರ್ಕಾರಕ್ಕೆ ಎಲ್ಲ ಸೈಟ್ ಚೆಕ್ ಮಾಡಿ ತುಂಬಾ ಸೂಟಬಲ್ ಆಗ್ಬೇಕು, ಜನಗಳು ಬಂದು ಹೋಗಕ್ಕೆ ಅನುಕೂಲ ಮಾಡ್ಸೋಣ. ನ್ಯೂಸ್ ಸಂಗಮಕ್ಕಾಗಿ ಅನಂತರಾಜ್ ಅರೆಸ್, ಬೇಲೂರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದಲ್ಲಿ ಆಟೋ ಚಾಲಕರು ಮತ್ತು ಮಾಲೀಕರ ಸಂಘದ ವತಿಯಿಂದ ಅದ್ದೂರಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಿದರು. ನಾಪೋಕ್ಲುವಿನ ಮಹಿಳಾ ಸಮಾಜದಲ್ಲಿ ಮಾಜಿ ಸೈನಿಕರ ಸಂಘದ ವಾರ್ಷಿಕ ಮಹಾಸಭೆ ನಡೆಯಿತು. ಕುಶಾಲನಗರ ವಾತ್ಸಲ್ಯ ಶಿಶುಪಾಲನಾ ಕೇಂದ್ರದ ವತಿಯಿಂದ ಮಕ್ಕಳ ದಿನಾಚರಣೆಯನ್ನು ಆಚರಿಸಿದರು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಅಶ್ವಿನಿ ಕಿಶೋರ್ ಹೆಬ್ಬಾಲೆ.